ವಾಟ್ಸ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಗಾಯ್ಸ್. ಹೇಗಿದ್ರೆ ಎಲ್ಲರೂ? ನಾವಿವತ್ತು ಶುರು ಮಾಡ್ತಾ ಇದ್ದೀವಿ ನಮ್ಮ ಒನ್ ಬ್ಲಾಕ್ ಪ್ರಪಂಚದ 2ನೇ ವಿಡಿಯೋ. ಸೊ ಹೆಂಗಿದ್ರಿ ಎಲ್ಲರೂ? ಸೊ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಕ್ಕ. ನೀವು ಯಾರೋ ಬೇರೆ ಭಾಷೆಯಲ್ಲಿ ಮಾತಾಡ್ತಾ ಇದ್ದು ಹೇಳೋಲ್ಲ ಅಂದ್ಕೊಳ್ಳಿ. ನಾನು ಇನ್ನು ವಿಡಿಯೋ ಮಾಡೋದು ಇದೇ ಭಾಷೆಯಲ್ಲಿ. ಸೊ ದ್ಯಾಟ್ಸ್ ವೈ ಬನ್ನಿ ಶುರು ಮಾಡೋಣ. ಈಗ ಒಂದು ವಿಡಿಯೋ ಶುರು ಮಾಡೋದಾ? ಆಯಿತು. ಸೊ ನಿಮಗೆ ಗೊತ್ತಿರ್ಗೋ, ನಾನು ಹೋದ ವಿಡಿಯೋದಲ್ಲಿ ಇದೆ ಈ ಟ್ರೀ ಫಾರ್ಮ್ ಎಲ್ಲ ಕಟ್ಟಿದೆ, ಈ ಬಟಾಟೆ ಎಲ್ಲ ಬೆಳೆದು ಕಡೆಗಿದೆ, 3 ದನ ಸಾಕಿ ಅವಕ್ಕೆ ಹೂವೆಲ್ಲ ಇದು ಮಾಡಿ ಕಡೆಗಿದೆ. ಇಷ್ಟೇನೋ ವಸ್ತು ಕಲೆಕ್ಟ್ ಮಾಡಿ ಇದು ನನ್ನ ಹೆಡ್ ತಂದಿಂದನೇ ಆಗಿದ್ದೋಳು ನಂಗೆ ಗೊತ್ತಿದ್ದು ಗೈಸ್. ಈಗ ಮತ್ತು ನಂಗೆ ಹೇಳೋ ಓಡೋದೆಲ್ಲ ಇಲ್ಲ ಅಕ್ಕ. ಸೊ ಈಗ ನಾನೊಂದು ಪಿಕೆಕ್ಸ್ ಕ್ರಾಫ್ಟ್ ಮಾಡ್ಕೊಳ್ಳೋದು, ಯಾಕಂದರೆ ನಂದು ಫೇಸು ನೆಕ್ಸ್ಟ್ ಫೇಸಿಗೆ ಬಂದಿದೆಯಾ ಈಗ ನಂಗೆ. ಅದಕ್ಕಾಗಿ ಸ್ವಲ್ಪ ಅಪ್ಗ್ರೇಡ್ ಆಜಿಯಾ. ಅದಕ್ಕೆ ನಂಗೆ ಒಂದು ಪಿಕ್ಯಾಕ್ಸ್ ಬೇಕಾಯ್ತು. ಪಿಕ್ಯಾಕ್ಸ್ ಸಿಕ್ಕರೆ ಬೆಸ್ಟಾಗಿ ಹೋಯ್ತು ನೋಡಿ ಚಿಂತೆ. ಈಗ ನಾ ಎಂತ ಯೋಚನೆ ಮಾಡ್ತಾಯಿದ್ದೀನಿ, ಇದರಲ್ಲಿ ಇನ್ಫಿನೈಟ್ ವಾಟರ್ ಸೋರ್ಸ್ ಅಂತೂ ಬೇಕಲೇಬೇಕು ನಮಗೆ. ಇದನ್ನು ಮಾಡ್ಕೊಂಬ ನೋಡಿ. ಕ್ರಾಫ್ಟಿಂಗ್ ಟೇಬಲ್ ಇದೆ ಇಲ್ಲೇ, ಇದು ಮರ್ತೋದು. ಸೊ ಬನ್ನಿ ಒಂದು ಪಿಕ್ಯಾಕ್ಸ್ ಕ್ರಾಫ್ಟ್ ಮಾಡ್ಕೊಬಿಡೋಣ. ಒಂದು ಪಿಕ್ಯಾಕ್ಸ್ ಆಯಿತು. ಇನ್ನು ನಂಗೆ ಅಷ್ಟೊಂದು ಮೈನ್ ಮಾಡ್ಲಿಕ್ಕೂ ಇಲ್ವತ್ತಪ್ಪ ಇನ್ನು. ಸೊ ಕ್ರಾಫ್ಟ್ ಮಾಡೋದು ಬೇಡ ಅಂದರೆ ಕ್ರಾಫ್ಟ್ ಟೇಬಲ್ ಅಂದರೆ ಕ್ರಾಫ್ಟ್ ಆಗ್ಬೋದಲ್ಲ ತೋರಿಸ್ತೀನಿ ಬಿಡಿ ಗೈಸ್. ನಂಗೆ ಈಗ ಶುರು ಮಾಡೋದು ಹಂಗಾರೆ ಮೈನಿಂಗ. ಸೊ ಫಸ್ಟು ನಾವು ಕೆಲಸ ಮಾಡ್ತಿದ್ದೆ ಇಲ್ಲಿ ಮೈನಿಂಗ್ ಶುರು ಮಾಡೋಕ್ಕಿಂತ ಮುಂಚೆ ಈ ಜಾಗನೆಲ್ಲ ಒಂದು ಹನಿ ಎಕ್ಸ್ಪೆಂಡ್ ಮಾಡ್ಕೊಬಿಡೋಣ ಅಕ್ಕ. ಎಲ್ಲೋ ನನ್ನ ಡರ್ಟು. ಸೊ ನಾ ಎಂಥ ಇಲ್ಲಿ ಪ್ಲ್ಯಾನ್ ಮಾಡಿದ್ದೆ ಅಂದರೆ, ಫಸ್ಟ್ ಈಗ ಕೆಳಗೆ ಹೋಗ್ಕೊಂಡು ಇಲ್ಲಿ ಕೆಳಗೆ ಹೋಗ್ಬೋದಾ, ಕಡೆಗೆ ಇಲ್ಲೊಂದು ಅಟ್ಲೀಸ್ಟ್ ಒಂದು ಸಣ್ಣ ಸರ್ಫೇಸಾರು ಮಾಡ್ಕೊಂಡಿದೆ. ಇಟ್ಟು ಕೆಳಗಿಂದ ಕೊಟ್ಟ ಶುರು ಮಾಡೋಣ ಅನ್ಕೊಂತೀನಿ. ಇಟ್ಟು ಕೆಳಗಿಂದ ಕೊಟ್ಟರೆ ನಂಗೆ ಹೂವು ಸೇಫ್ ಆಗಿರ್ಲಕ್ಕ. ಹಾಗೆ ಕಟ್ಟೆ ಒಳಗೆ ಬೀಳ್ತಾ ಬಚ್ಚವಾದಿ ಅಂತ ಇತ್ತುವ ತೊಂದರಲೆ. ಈಗ ಒಂದು ಕೆಲಸ ಮಾಡ್ಕೊಳ್ಳವು ಗೈಸ್. ಎಂಥದ್ದು ಅಂದರೆ, ಫಸ್ಟ್ ನಾನೀಗೊಂದು ವಾಟರ್ ಬಕೆಟ್ ತಗೊಳ್ಳೋದು. ಯಾಕೆಂದರೆ ವಾಟರ್ ಬಕೆಟ್ ಇಲ್ದರೆ ನನಗೆ ಇಲ್ಲಿ ಹೊತ್ತಲ್ಲೇ ಇಳಿಯೆಲ್ಲ ಕಷ್ಟ ಆಗ್ತದೆ. ಅದಕ್ಕಾಗಿ ಒಂದು ವಾಟರ್ ಬಕೆಟ್ ತಗೊಂಡು ಇದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ಸೆಲೆಕ್ಟ್ ಆಜೀಗ ಡ್ಯಾಮೇಜು ಆಗಿಲ್ಲ, ತೊಂದರೆ ಇಲ್ಲ. ಸ್ವಲ್ಪ ಸಲ ವುಡ್ಡಿಂದ ಮಾಡಿದ್ನ ಅನ್ಕೊಂಡಿದ್ದಿ, ಅದು ಆಗ್ತಿಲ್ಲ ಇನ್ನು, ಎಂತ ಮಾಡಲು ಗೊತ್ತಿಲ್ಲ. ಸೊ ಅದಕ್ಕೆ ಈಗ ಒಂದಷ್ಟು ಜಾಗದಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಜಾಗ ಮಾಡ್ಕೊಳ್ಳೋ. ಇಳಿದು ಹತ್ತಿ ಮಾಡೋದೆಲ್ಲ ಆಗವಪ್ಪ ನನಗೆ, ಅಂಥ ಜಾಗ ಬೇಕು. ಎಂತ ಮಾಡ್ಕೊಂಡಿ ಅಂದರೆ, ಇದ್ರ ನಂಗಳ ಮಿಡ್ಲ್ ಬ್ಲಾಕ್ ಇದ್ದಲ್ಲಿ ಈ ಮಿಡ್ಲ್ ಬ್ಲಾಕ್ ಕೆಳಬದಿಗೆ ಸದ್ಯಕ್ಕೊಂದು 5x5 ಜಾಗ ಮಾಡ್ಕೊಂಡು. 5x5 ಅಂದರೆ ಅದು ಆಗ್ತು ಅಷ್ಟು. ಇದರಿಂದ 5 1 2 3 4 5 ಈಗ ಇದಷ್ಟು ಹೊಡೆಯಲ್ಲ ಗಿಳಿಯನ್ನು ಸಿಕ್ತು. ಅಷ್ಟು ಸಿಕ್ತು ಬಚ್ಚಾವು. 5 ತಲೆ. ಈಗ ಈ ಬದಿಗೆ 5 1 2 3 4 5 ಆಯ್ತಾ. ಈಗ ಈ ಬದಿಗೆ 5 ಆಯ್ತು. ಈಗ ಈ ಬದಿಗೆ ಒಂದಷ್ಟು 5 ಮಾಡ್ಕೊಳ್ಳವು. ಸುಮಾರು ಕಲಿಸಿದ್ದು. ಒಂದಾಯ್ತಾ. 1 2 3 4 5 ನಾ ಬಿದ್ದೋದು ಈಗ ನಾನು ಒಟ್ಟು ವಸ್ತುನೂ ಹೊತ್ತು ವಾಟರ್ ಬಕೆಟ್ ಹೊತ್ತು. ಒಯ್ಯಯ್ಯ ಕ್ಯಾಲ್ಸ್ ಚೊಕ್ಕಾತು. ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಈಗ ಎಂತ ಮಾಡವಾನು, ಈಗ ಎಂತ ಮಾಡೋದು ಗೊತ್ತಿಲ್ಲ. ಈ ಮೊಳ ಹರಿಯೋದೆ ಅಥವಾ ಕೆಲಸ ಆಯ್ತು. ಪಿಕ್ಯಾಕ್ಸು ಹೋಯ್ತು ಏನೋ ತಿಳಿದಿದ್ದು. ಇಲ್ಲ ಪಿಕ್ಯಾಕ್ಸ್ ಹೋಯ್ತಿಲ್ಲ. ಕೆಲಸ ಮಾಡೋಣ. ಈ ಬಡ ಇಲ್ಲಿಗೆ ಡರ್ಟೆಲ್ಲ ಚೊಕ್ಕ ಮಾಡ್ಕೊಂಬನ. ಇವೆಲ್ಲ ಯಾವಾಗೂ ಸಿಕ್ತ. ಈ ಗೋಮಾತೆ ಎಲ್ಲ ಯಾವಾಗೂ ಸಿಕ್ತು. ಅದಕ್ಕೆ ಇವನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಫ್ರೀ ಬಿಡೋಣ ಅಂತ ಹೇಳ್ತೀವಿ ಗೈಸ್. ಹಾಗೆ ಮಾಡೋದ, ಸ್ವಲ್ಪ ಹೊತ್ತು ಫ್ರೀ ಬಿಡೋಣ ಅಂತ. ಯಾಕೆಂದರೆ ನಂಗೆ ಅಟ್ಲೀಸ್ಟ್ 5x5 ಜಾಗಕ್ಕಾರು ಬೇಕಪ್ಪ, ಡರ್ಟ್ ಬೇಕಲೇಬೇಕು. ಈಗ ಇಲ್ಲೆಂದರೆ ಆಗ್ತಾ ಇಲ್ಲೇ ಒಂದು ಕೆಲಸನೂ. ಈಗ 1 ಡರ್ಟಾರು ಬೇಕಲೇಬೇಕು.
ಆ್ಯಕ್ಸ್ ಮಾಡ್ಕೊಂಡು ಹೆಂಗಾತು ಹಾಂ ಒಂದು ಆ್ಯಕ್ಸು ತಾ ಆ್ಯಕ್ಸು ಇಷ್ಟ ಆತಾ ಇವಕ್ಕಿದೆ ಇದಷ್ಟು ಜಾಗ ಚೊಕ್ಕ ಮಾಡೋಕತ್ತಲ್ಲ ಈಗ ಸುಮಾರು ಕೆಲಸದ್ದು ಹೂವೆಲ್ಲ ಎಂತಕ್ಕೂ ಬ್ಯಾಡ್ದ ನಾವು ಸುತ್ತಕಾಗಿ ಈ ಹೂವೆಲ್ಲ ಒಗೆದು ಬಿಡ್ತಿ ಅಂತಕ್ಕೂ ಬ್ಯಾಡ್ದು ಇದು ಹೂವೇ ಅಂತಕ್ಕೂ ಯೂಸ್ ಅಂತೂ ಆಗ್ತಿಲ್ಲ ನಾನು ಕೇಳ್ರೆ ಗೈಸ್ ನಾನು ಇದಷ್ಟು ಜಾಗ ಚೊಕ್ಕ ಮಾಡ್ಕೊಂಡು ಸಿಗ್ತೀನಿ ಈಗಕ್ಕಿಗೆ ಸೊ ಹಾಗೆ ಗಾಯ್ಸ್ ನಾನು ಈ ಕಡೆ ಈ ಬದಿಗಿದ್ದಿದ್ದು ಅಷ್ಟು ಜಾಗನೂ ಚೊಕ್ಕ ಮಾಡಾಗಿದೆ ಸೊ ಇಷ್ಟು ಜಾಗ ಈಗ ಖಾಲಿ ಆಯ್ತು ಅಲ್ಲೊಂದು ಗೋಮಾತೆ ಇದ್ದು ತಡ್ರಿ ಸೊ ಹತ್ರ ಈಗ ಐಸ್ ಗೀಸ್ ಎಲ್ಲ ಇದ್ದಲ್ಲಿ ಅದಕ್ಕಾಗಿ ನಾ ಎಂತ ಯೋಚನೆ ಮಾಡ್ತಾಯಿದ್ದೆ ಅಂದರೆ ಅಟ್ಲೀಸ್ಟ್ ನಾ ಬಿದ್ದರೆ ಎಲ್ಲರೂ ನಾ ಸಿಕ್ಕಕ್ಕ ಬಿದ್ದು ಅಟ್ಲೀಸ್ಟ್ ಬಚಾವಪ್ಪ ಚಾನ್ಸರು ಇರಲಿ ಹೇಳಿ ಈ ಐಸ್ ಹಾಕೋಣ ಪ್ಲ್ಯಾನ್ ಮಾಡಿದ್ದೆ ಐಸಿನ ನೀರೇ ಬರ್ತಾ ಇಲ್ಲಿ ಅದಕ್ಕೆ ಐಸಿನ ನೀರು ಬರೋಕ್ಕಾಯ್ತು ಐಸಿನ ನೀರು ಬರ್ತಾ ಇಲ್ಲ ಅಂದರೆ ವಾಟರ್ ಸೋರ್ಸ್ ಇಲ್ಲ ಹೇಳತ್ತು ಅವಾಗ ಕೆಲಸ ಚೊಕ್ಕಾಯ್ತು ಮತ್ತೆ ಕೆಲಸ ಎಂತ ಮಾಡೋದು ಈಗ ಕೆಲಸ ಮಾಡೋಣ ನೀರೆಲ್ಲ ಕಡೆಗೂ ಸಿಕ್ತು ಫಸ್ಟ್ ಆಫ್ ಆಲ್ ಈಗ ನಂಗೆ ಇದೇ ಇಲ್ಲ 5x5 ಏರಿಯಾ ಮಾಡ್ಕೊಂಡ್ರಲ್ಲಿ ಈ ಏರಿಯಾನ ಅಟ್ಲೀಸ್ಟ್ ಮುಗಿಸೋದಾದ್ರು ಮುಗಿಸೋಣ ಅಲ್ದಾ ಹಾಗೆ ಇಲ್ಲ 5x5 ಮಾಡೋಣ 1 2 3 4 5 ಆಯ್ತಾ ನಿಂಗೆ ನೋಡಿ ಇಲ್ಲಿ 5x5 ಏರಿಯಾ ಆಯ್ತು ಈಗ ನಾನು ಎಂತ ಮಾಡೋ ಒಂದು ಕಂಚಿ ಅಂದರೆ ಇದೆ 1 2 3 4 ಈ ಟೈಪ್ ಪ್ಯಾಟರ್ನ್ ಬರೋ ಹೋಳಿ ನಾನು ಯೋಚನೆ ಮಾಡ್ತಾಯಿದ್ದೆ ಸೊ ಎಲ್ಲ ಬದಿಗೂ ಪ್ಯಾಟರ್ನ್ ಮಾಡ್ಕೊಂಡು ನಿಂಗೆ ಸಿಗ್ತಿ A few moments later. ಸೊ ಓಕೆ ಗೈಸ್ ಇಷ್ಟೇನೋ ಮೈನಾಜು ಇನ್ನು ಎರಡು ಡರ್ಟ್ ಬ್ಲಾಕ್ ಸಿಕ್ಬಿಟ್ಟಿದ್ರೆ ಆರಾಮಾಗೋಗಿತ್ತು ಕೆಲಸ ಸೊ ಅದಕ್ಕಾಗಿ ನಾ ಎಂತ ಯೋಚನೆ ಮಾಡ್ತಾಯಿದ್ದೀನಿ ಇಲ್ಲಿ ಒಂದಷ್ಟು ಡರ್ಟ್ ಬ್ಲಾಕು ಹೊಡ್ಕೊಬಿಡೋಣ ನಾ ಯೋಚನೆ ಮಾಡ್ತಾಯಿದ್ದೆ ಗೊತ್ತಾ 2 ಡರ್ಟ್ ಬ್ಲಾಕ್ ಹೊಡ್ಕೊಂಡ್ಯ ಸೊ ಈಗ ಇದ್ರ ಎಲ್ಲಿ ಪ್ಲೇಸ್ ಮಾಡೋ ಒಳ್ಳೆ ಇದೆ ಇಲ್ಲಿ ಪ್ಲೇಸ್ ಮಾಡಿಬಿಟ್ರೆ ಇಷ್ಟು ಜಾಗ ಡರ್ಟಿಂದಾಯ್ತು ಸೊ ಇನ್ನು ನಾ ಎಂತ ಮಾಡೋ ಅಂದರೆ ಮೇಲೆ ಹೋಗ್ಕೊಳ್ಳವು ಅದಕ್ಕೊಂದಷ್ಟು ಬ್ಲಾಕ್ಸ್ ಬೇಕು ಇನ್ನು ಸೊ ನಾ ಇದ್ರ ಸುತ್ತಲೂ ವುಡ್ಡಿಂದ ಕಾಬಲ್ ಸ್ಟೋನಿಂದ ಯಾವ್ದಾದ್ರು ಏರಿಯಾ ಮಾಡೋ ಹೊಳಿ ಪ್ಲ್ಯಾನ್ ಸೊ ಐ ಆಮ್ ಥಿಂಕಿಂಗ್ ದ್ಯಾಟ್ ಇಲ್ಲಿ 3 ಡರ್ಟ್ ಹೆಂಗೆ ಬಂತು ಗೊತ್ತಿಲ್ಲ ಸೊ ಗೈಸ್ ಒಂದು ಕೆಲಸ ಮಾಡೋಣ ಇಲ್ಲಿದ್ದು ಪೊಟ್ಯಾಟೊ ಅಲ್ಲವ ಅಲ್ಲೇ ಬೆಳೆಯೋಣ ಯಾಕೆಂದರೆ ನಂಗೆ ಹತ್ರ ಫಸ್ಟ್ ಆಫ್ ಆಲ್ ವಾಟರ್ ಸೋರ್ಸು ಇಲ್ಲೇ ಅದಕ್ಕಾಗಿ ಈ ಮರ ಎಲ್ಲ ಕಡಿಯೋದೆ ಅಂತ ಮಾಡಲು ಗೊತ್ತಿಲ್ಲ ವಾಟರ್ ಸೋರ್ಸೇ ಇಲ್ಲ ನಂಗಳ ಹತ್ರ ನಂಗೆ ಇನ್ನು ಬೆಳ್ಕೊಂಡೆ ತಪ್ಪ ಮೊದಲನೇ ವಿಡಿಯೋಲಿ ಭಯಂಕರ ಖುಷಿಯಲ್ಲಿದ್ದಿದ್ದು ಎಲ್ಲ ಸೋರ್ಸ್ ಇದ್ದು ವಾಟರ್ ಸೋರ್ಸು ಇದ್ದು ಫುಡ್ ಸೋರ್ಸು ಇದ್ದು ತಾನ ಸಾಕ್ಲಕ್ಕೆ ಕೋಳಿ ಎಂಥದ್ದು ಸಿಗ್ತಿಲ್ಲ ಈಗ ಎಂತ ಮಾಡಲು ಗೊತ್ತಿಲ್ಲ ಹಾಗಾಗಿ ಈ ವುಡ್ಡೆಲ್ಲ ಕಟ್ ಮಾಡಿ ಸ್ಯಾಪ್ಲಿಂಗ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋವು ಸ್ಯಾಪ್ಲಿಂಗ್ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಯಾಕೆಂದರೆ ಅಟ್ಲೀಸ್ಟ್ 2 ಟೈಪಿನ ವುಡ್ ಇದ್ದರೆ ಮುಂದೆ ನಂಗೆ ಕಟ್ಟೋ ಸ್ಟ್ರಕ್ಚರ್ಸಿಗೂ ಹೆಲ್ಪ್ ಆಗ್ತದೆ ಮುಂದೆ ಮನೆಯೆಲ್ಲ ಕಟ್ಟೋದ್ರೆ ಸಿಕ್ಕಾಬಟ್ಟೆ ಹೆಲ್ಪ್ ಆಗ್ತದೆ ಹಾಗಾಗಿ ಈಗ 1-2 ಸ್ಯಾಪ್ಲಿಂಗ್ ಇಲ್ಲೇ ಎಲ್ಲರೂ ಬಿದ್ದುಬಿಟ್ಟಿದ್ರೆ ಭಾರಿ ಖುಷಿಯಾಗೋಯಿತು ಒಂದು ಡರ್ಟ್ ಬ್ಲಾಕ್ ಇಲ್ಲೇ ಇರಲಿ ಅಂತಕ್ಕೆಂದ್ರೆ ಒಂದು ಗ್ರಾಸ್ ಬ್ಲಾಕು ಅದ್ರಲ್ಲಿ ಗ್ರಾಸ್ ಸ್ಪ್ರೆಡ್ ಮಾಡೋದು ಬೇಕು ನನಗೆ ಅದಕ್ಕೆ ಒಂದು ಗ್ರಾಸ್ ಬ್ಲಾಕ್ ಇಲ್ಲೇಯ ಸರಿ ಅದ್ರ ಹಿಂಗೆ ಕಂಟಿನ್ಯೂ ಮಾಡ್ಕೊಪ್ಪನ ಅದೇ ಈ ಬ್ಲಾಕನ್ನು ಇಲ್ಲೇ ಕಂಟಿನ್ಯೂ ಮಾಡ್ಕೊಂಡೇ ಬರೋ ಅಂತಕ್ಕೆಂದರೆ ನಮ್ಗೆ ಅಟ್ಲೀಸ್ಟ್ ಒಂದು ಡರ್ಟ್ ಬ್ಲಾಕ್ ಆದ್ರೂ ಬೇಕಲೇಬೇಕು ಅಂತಕ್ಕೆಂದರೆ ಆ ಡರ್ಟ್ ಬ್ಲಾಕ್ ಸ್ಪ್ರೆಡ್ ಆಗವಲ್ಲಿ ಅಲ್ಲಿ ನನ್ನ ಹತ್ತಕ್ಕೂ ಮ್ಯೂಸಿಕ್ ಸಿಕ್ಕಾಬಿಟ್ಟೆ ಬರ್ತಾಯಿತ್ತು ಮ್ಯೂಸಿಕ್ 0 ಓಕೆ ಸೊ ಈಗ ಮ್ಯೂಸಿಕ್ ಎಲ್ಲ ಬಂದಾಜು ಇದೆ ಈಗ ಡರ್ಟ್ ಸಾರಿ ಗ್ರಾಸು ಹಿಂಗೆ ಇಳಿದು ಬಂದು ಹಿಂಗೆ ಸ್ಪ್ರೆಡ್ ಆಗ್ತಿತ್ತು ಅದಕ್ಕೆ ಇಷ್ಟೆಲ್ಲ ಮ್ಯಾಲಿಂದ ತಗೊಂಡು ಯಾವುದು ತೆಗಿತಾ ಇಲ್ಲ ಹೈಟ್ ಆಗುತ್ತಿದೆ
ಹಾಂ ಗೈಸ್, ಗ್ರಾಸ್ ಇಲ್ಲಿ ಬಂತು. ಇನ್ನಿದು ಸ್ಪ್ರೆಡ್ ಆಗ್ತಿದ್ದೆ, ಚಿಂತಿಲ್ಲ ಇನ್ನು. ಅಟ್ಲೀಸ್ಟ್ ಗ್ರಾಸಿನ ಚಿಂತೆ ಇಲ್ಲ ನನಗೆ. ಸೊ ನಾನು ಏನಂತ ಮಾಡ್ಕೊಳ್ಳೋವು ಅಂದರೆ, ಫಸ್ಟ್ ಆಫ್ ಆಲ್ ಇಲ್ಲಿ ನಂಗೆ ಒಂದಷ್ಟು ಏರಿಯಾರು ಮಾಡ್ಕೊಳ್ಳೋ ಅಂದರೆ ಈ ಕ್ರಾಫ್ಟಿಂಗ್ ಟೇಬಲಿಗೆ ಏರಿಯಾ ಅಥವಾ ಕ್ರಾಫ್ಟಿಂಗ್ ಟೇಬಲಿಗೆ ಮೈನ್ ಮಾಡೋದೆಲ್ಲ ಏರಿಯಾ ಎಲ್ಲ ಅಥವಾ ಯಾಕೆಂದರೆ ಈ ಬಯೋಮಲ್ಲಿ ಸುಮಾರಿಗಿದೆ. ಇವೆಲ್ಲ ಬತ್ತಾಳು ಕೇಳಿದ್ನಪ್ಪ, ಎಂತ ಹೇಳ್ತಾರೆ, ಮಾಬ್ಸ್ ಬರ್ತಾ. ಸೊ ದ್ಯಾಟ್ಸ್ ವೈ ಸ್ಯಾಪ್ಲಿಂಗ್ ಸಿಕ್ತು, ಸುಮಾರು ಸ್ಯಾಪ್ಲಿಂಗ್ ಇತ್ತು ಗೈಸ್ ಇಲ್ಲಿ. ಬೆಸ್ಟ್ ಆಗುತ್ತೆ, ಸುಮಾರು ಸ್ಯಾಪ್ಲಿಂಗ್ಸ್ ಇದ್ದಪ್ಪ, ಭಾರಿ ಖುಷಿ ಆಗುತ್ತೆ. ಹೌದು, ಆಗ್ರಾಸ್ಬೇಕಂತ ಬಿಡಲು ಗೊತ್ತಿಲ್ಲ. ಇದು ಬಡ ಸ್ಪ್ರೆಡ್ ಆಗಿದ್ರೆ ಓಕೆ, ಇನ್ನು ಚಿಂತಿಲ್ಲ. ಗ್ರಾಸ್ ಕೆಳಗವರೆಗೆ ಹೋಜು. ದ್ಯಾಟ್ಸ್ ವೈ ನಂಗೆ ಚಿಂತೆ ಮಾಡೋ ಕೆಲಸ ಇಲ್ಲ. ಜಸ್ಟ್ ಆ್ಯಸ್ ಅ ಸ್ಟೇರ್ಸ್ ಇಟ್ಕೊಬಿಟ್ರೆ ಆರಾಮ್ ಸಾಕು. ಇನ್ನು ಸ್ಪ್ರೆಡ್ ಆಗ್ತಿದೆ ಈ ಗ್ರಾಸ್ ಇದ್ದಲ್ಲಿ, ಇನ್ನು ಗ್ರಾಸ್ ಸ್ಪ್ರೆಡ್ ಆಗ್ತದೆ. ಈಗ ಮೇನ್ ಅಂತ ಅಂದರೆ ಇದೆ ಈ ಚೆಸ್ಟ್ ಹೊಡೆಯಲು ಹೋಗ್ತಾ ಇದ್ನಲ್ಲಿ, ಈ ಚೆಸ್ಟಿನ ವಸ್ತು ಎಲ್ಲ ಒಂದು ಕೆಳಗೋದ್ರೂ ಲೊಕ್ಸಾನು ನನಗೆ. ಓಕೆ, ಅಷ್ಟದು ನನಗೆ ಸಿಕ್ತು. ಈ ಚೆಸ್ಟಿಂದ ಅಷ್ಟು ಚಿಂತಿಲ್ಲ, ಯಾಕೆಂದರೆ ನಾನು ಸ್ವಲ್ಪ ಈ ಬದಿಗೆ ನಿಂತ್ಕೊ ಹೊಡೆದ್ಬಿಟ್ರೆ ಅದನ್ನು ಸ್ವಲ್ಪ ಆ ಸೈಡ್ ಇದಕ್ಕೆ ಕಲೆಕ್ಟ್ ಮಾಡೋದು ಆರಾಮ್. ಸೊ ವಾಯ್ಸ್ ಒಂದು ಸ್ವಲ್ಪ ವೀಡಿಯೋದಲ್ಲಿ ಅಷ್ಟೇ ನಾನು ಸಿಂಗಲ್ ಇರ್ತೀನಿ. ನಾನು ಕಡೆಗೆ ನನ್ನ ಫ್ರೆಂಡ್ಸ್ ಎಲ್ಲ ಒಪ್ಪಿದ್ದ, ಅದಕ್ಕಾಗೆ ಸ್ವಲ್ಪ ವೀಡಿಯೋ ಸಿಗೋಲ್ಲ, ಪ್ರಾಬ್ಲಮ್ಸ್ ಇಲ್ಲೇ. ಇನ್ನು ಮ್ಯಾಲೆ ಹೋಗ್ಕೊಳ್ಳವಲ್ಲಿ ಮ್ಯಾಲೆ ಒಂದಷ್ಟು ನಂದು ಇದೆಲ್ಲ ಇತ್ತು, ಅದಕ್ಕೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಪ್ಪಣ. ಅದಕ್ಕೆ ಯಾಕೆ ಹೊಡೆದ್ರೆ ಶಾವಲ್ಲೇ ಇಲ್ಲ, ನನ್ನ ಹತ್ರ ತಗೊಳಾಗುತ್ತೆ. ಫುಲ್ ಸ್ಪ್ರೆಡ್ ಆಗಿಬಿಟ್ರೆ ಕಡೆಗೆ ಆರಾಮ್. ಅದಕ್ಕಾಗಿ ಈಗ ಅಷ್ಟು ಚಿಂತೆ ಮಾಡ್ತೀನಿ ನಾನು. ಮಾತ್ರ 3 ಚೆಸ್ಟ್ ಇತ್ತಲ್ಲ, 2 ಚೆಸ್ಟ್ ಹೆಂಗಿದ್ದು ಈಗ ಅಂಥದ್ದನ್ನು ಗೊತ್ತಿಲ್ಲ, ನೋಡೋಣ. ಈ ಕ್ರಾಫ್ಟಿಂಗ್ ಟೇಬಲ್ ಇಲ್ಲಿ ಪ್ಲೇಸ್ ಮಾಡೋಣ. ಕ್ರಾಫ್ಟಿಂಗ್ ಟೇಬಲಲ್ಲಿ ಸ್ಲ್ಯಾಬ್ ಮಾಡೋದು. ಸ್ಲ್ಯಾಬ್ ಸಿಕ್ತು. 54 ಸದ್ಯಕ್ಕೆ ಸಾಕು. ಸದ್ಯಕ್ಕೆ ಅಂತ ಇಲ್ಲ, ಒಂದು ಇದಷ್ಟು ಸೈಡನ್ನು ಸರಿ ಮಾಡಿ ಎಕ್ಸ್ಪ್ಯಾಂಡ್ ಮಾಡ್ಕೊಂಬಲ್ಲ ಅಷ್ಟೇ. ಎಕ್ಸ್ಪ್ಯಾಂಡ್ ಅದು ಗಟ್ಟಿ ಎಕ್ಸ್ಪ್ಯಾಂಡು ಅಲ್ಲ ಇದೆ. ಇದಿಷ್ಟು ಜಸ್ಟ್ ಕಾರ್ನರ್ಸ್ ಕನೆಕ್ಟ್ ಮಾಡೋದೆ. ಯಾಕೆಂದರೆ ಈ ಫಸ್ಟ್ನೇ ವಿಡಿಯೋದಲ್ಲಿ ಆನಂದ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಕಡೆಗೆ ಬಾಕಿ ಎಂತಕ್ಕೂ ವುಡ್ ಉಳಿದೋದ್ರೆ ಕಷ್ಟ. ಅದಕ್ಕೆ ವುಡ್ ಬೇಕಾಗ್ತಲ್ಲಿ. ದ್ಯಾಟ್ಸ್ ವೈ ಐ ಆಮ್ thinking about saving our woods, because I chopped trees, so that's why I have to save the trees. Guys, ನಾನು ಶಾಲೆಗೆ ಹೋಗೋದು ಯಾಕೆ? ಪರಿಸರವನ್ನು ಉಳಿಸೋಕ್ಕೆ, ಓದಕ್ಕೆ ಬರೆಯೋಕ್ಕೆ, ಜೀವನ ಸಾಗಿಸೋಕ್ಕೆ. ನೀನು ಬೇರೆಯವರ ಯಶಸ್ಸನ್ನು ನೋಡಿ ಉರಿಯಬೇಡ. ಇದೆಲ್ಲ ಬಿಡಿ. ಇದೆ ಕಾರ್ನರ್ಸ್ ಕನೆಕ್ಟ್ ಆಗ್ಬಿಟ್ಟು ಕಾರ್ನರ್ಸಿಗೆ ಸಾಲ್ತಿಲ್ಲ ಏನೋ ಕಾಣ್ತಾ ಇದ್ದು ನನಗೆ, ಅಂತಕ್ಕಂದ್ರೆ ಸ್ಲ್ಯಾಬ್ಸ್ ಎಲ್ಲವ ಕಾರ್ನರ್ಸಿಗೆ ಕಡಿಮೆ ಆಗೋದು. ಇದು ನನಗೆ ಅಂತಕ್ಕೂ ಹಾಗೆ ಅನಿಸ್ತಾ ಇದ್ದಪ್ಪ. ಇಲ್ಲ, ಇದೊಂದಾಗಿ ಒಂದು 10-12 ಉಳಿದ್ಬಿಟ್ರೆ ಕಡೆಗೆ ಇನ್ನು ಕನೆಕ್ಟ್ ಆಗ್ತಾನೆ ಕಾಣ್ತಾ ಇದ್ದು. ಇದು ಕನೆಕ್ಟ್ ಆಗ್ತಾ ಹೋಪಿದ್ದು ಇನ್ನು ಚಿಂತಿಲ್ಲ. 4 ಕನೆಕ್ಟ್ ಆಗಿಬಿಟ್ರೆ ಒಂದು ಸ್ವಲ್ಪ ಹೊತ್ತಿಗಡ್ಡಿಲ್ಲ, ಅಂತಕ್ಕಂದ್ರೆ ಕಡೆಗೆ ಅಟ್ಲೀಸ್ಟ್ ಇಲ್ಲ ಈಗ ಕೂಡ್ತಿಲ್ಲ ಏನೋ ಕಾಣ್ತಾ ಇತ್ತು. ಯಾಕೆಂದರೆ ಸ್ವಲ್ಪ ಜಾಗ ಕಡಿಮೆ ಆಯ್ತು ಈಗ. ಕೆಲಸ ಮಾಡ್ತೀವಿ, ಚೆಸ್ಟ್ ಎಲ್ಲ ಒಂದು ಸರ್ತಿ ಮಧ್ಯೆ ಇಟ್ಕೊಂಡು ಸೈಡಿಗೆ ಕ್ರಾಫ್ಟಿಂಗ್ ಇನ್ನೊಂದು ಏರಿಯಾ ಮಾಡ್ಕೊಂಬತ್ತೀವಿ. ಕ್ರಾಫ್ಟಿಂಗಿಂದ ಏರಿಯಾ ಮಾಡ್ಕೊಬಿಟ್ರೆ ಕಡೆಗೆ ಆರಾಮು. ಈಗ ನಾ ಫರ್ನೆನ್ಸು ಮಾಡ್ಕೊಳ್ಳೋಕೆ, ಅಂತಕ್ಕಂದ್ರೆ ನನ್ನ ಹತ್ರ ಈಗ ಇದು ಇದ್ದಲ್ಲಿ, ಅದಕ್ಕೆ ಆರಾಮ್ ಫರ್ನೆನ್ಸ್ ಮಾಡ್ಕೊಂಡಿರ್ಲಿಕ್ಕೂ ನಾನು. ದನ ಕರುಗಳಿಗೆಲ್ಲ ಕಡಿಮೆ ಮಾಡ್ರು ನೋಡಿದ್ದೀನಿ ಗಾಡಿ ಅಲ್ಲಿ. ನನಗೆ ಈಗ ಮೇನ್ ಎಂತ ಮಾಡೋವಂದರೆ, ನನಗೆ ಇದಷ್ಟು ಕೊಟ್ಟಾಗೋದು, ಈಗ ಇದಷ್ಟು ಬಿಡೋದು ಗೊತ್ತಿಲ್ಲ ಅಲ್ಲಿ. ಅದಕ್ಕಾಗೇ ಎಂತ ಮಾಡ್ತಾಯಿದ್ದೆ ಅಂದರೆ ಒಂದು ಡೆಡ್ಲಿ ಮೂವ್ ಮಾಡ್ತಾಯಿದ್ದೆ. ಹಂಗಿದ್ರೆ ನಂಗೆ ಹೊಸಬಾಜು ಅದೇ ನೋಡ್ಕೊಂಡು ಹಿಂಗೆ ನೋಡವು ಯಾವುದೇ ಡಬಲ್ ಬಿಜ್ ಜೋಳಿ ಇಲ್ಲ ಸೆಲ್ಲು ಡಬಲ್ ಬಿಜ್ ಇದೆ. ನಾವು ವಿಡಿಯೋ ಸ್ಟಾರ್ಟಿಂಗ್ ನನಗೆ 254 ಬ್ಲಾಗ್ಸಲ್ಲೇ ಇತ್ತು.
ಹಾರ್ಡ್ ಕೋರ್ ಅಲ್ಲ ಬಚಾವು, ಹಾರ್ಡ್ ಕೋರ್ ಆಗಿದ್ರೆ ಇಷ್ಟೊತ್ತಿಗೆ 8 ಸತಿ ಸತ್ತೋಗ್ತಿದ್ದು ನಾನು. ಇನ್ನು ಅಕೇಶಿಯಾ ಟ್ರೀ ಒಪ್ಪಲ್ಲಿವರೆಗೂ ಅದು ಹಾಗೆ ಇಡೋದೆ. ನಾವು ಹೋಗಿ ಹೋಗಿ ಇದೆ ಅಂತ ಅಕೇಶಿಯದೇ ಕ್ರಾಫ್ಟ್ ಮಾಡ್ದು ಹೇಳೋದೇ ತಿಳಿತಾ ಇಲ್ಲ ನನಗೆ ಅಂತ ಮೊಳ್ಳು ಹಿಡ್ದಿತ್ತು ಒಳ್ಳೆ ನನಗೆ. ಇದು ಅಕೇಶಿಯದ ಕ್ರಾಫ್ಟ್ ಮಾಡೋಕೆ ಆಯ್ತಿಲ್ಲ ನನಗೆ, ಲುಕ್ಸಾನ್ ಆಗ್ತಿದ್ದು. ಸೊ ಈಗ ನೀವು ಇಲ್ಲಿ ನೋಡ್ಬೋದು, ನಾನೀಗ ಇದಷ್ಟು ಜಾಗವನ್ನು ಇದು ಸರಿ ಮಾಡಿ ಮಾಡಾಜು ಇದೆ. ಇದೊಂದಷ್ಟು ಅದೇ ಮತ್ತೆ ಸ್ಪೆಷಲ್ ಮಾಡಿದೆ. ಇದಷ್ಟು ಜಾಗ ಹಿಂಗೆ ಖಾಲಿನೇ ಇದ್ದು ಮುಂದೆ ಅಕೇಶಿಯ ಸಿಗ್ತಾ ಇಲ್ಲ ನೋಡು, ಅದಕ್ಕೆ ಇದೆ ಇಲ್ಲಿ ಮೇಲೆ ಹೊತ್ಕೊಂಡು ಒಂದು ಸ್ವಲ್ಪ ಇದಷ್ಟು ಜಾಗ ಈಗ ಮಾಡಿದ್ದು ಮೈನಿಂಗ್ ಶುರು ಮಾಡೋಣ. ಗ್ರಾಸ್ ಸಿಕ್ತೋ ನೋಡ್ತು ಇದ್ರಲ್ವ, ಅಂದ್ರೆ ಅಕೇಶಿಯಾ ಇದು ಸಿಗೋಕ್ಕಾಯ್ತಪ್ಪ ಸ್ಯಾಪ್ಲಿಂಗು ಪಕ್ಕ. ಇಲ್ಲೇ ಅಕೇಶಿಯಾ ಸ್ಯಾಪ್ಲಿಂಗ್ ಸಿಕ್ಕೋದು ಚಲೋ ಆಗಿತ್ತು. ಬರೇ ಐರನ್ ಸಿಕ್ಕಾಬಟ್ಟೆ ಇಂಪಾರ್ಟೆಂಟು. ಐರನ್ ಇಲ್ಲದೆ ಒಂದು ಕೆಲಸ ಆಗ್ತಾ ಇಲ್ಲ, ಅದಕ್ಕಾಗಿ ಆ ಒಂದು ಕೆಲಸ ಮಾಡೋಣ ಕಂಡಿದ್ದೀನಿ. ಈ ಐರನ್ ಮಾತ್ರ ಎಷ್ಟಿದ್ರು ಸಾಲ, ಐರನ್ ಬೇಕಲೇಬೇಕು ಈಗ. ಅದೇ ಮೈಕ್ ಗೈಸ್ ಎಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಇದ್ರೆ ಸ್ವಲ್ಪ ಬೇಜಾರು ಮಾಡ್ಕೊಳ್ಳಿ, ಅಂತಕ್ಕೆಂದರೆ ನನ್ನ ಹತ್ರ ಈಗ ಅಷ್ಟು ಪ್ರೊಫೆಷ್ನಲ್ ಮೈಕ್ ಇಲ್ಲೇ, ದ್ಯಾಟ್ ಮಚ್ ಪ್ರೋ ಇನ್ ದಿಸ್ ಗೇಮ್, ಆ್ಯಂಡ್ ಐ ಡೋಂಟ್ ಹ್ಯಾವ್ ದ್ಯಾಟ್ ಮಚ್ ಅಸೆಸರೀಸ್ ಟು. ಸೊ ಗೈಸ್ ಮೈನಿಂಗ್ ಈಗ ಮಾಡ್ತಾ ಇದ್ದೀವಿ, ಮುಂದುವರ್ಸೋಣ ಇನ್ನು ಮೈನಿಂಗ. A little longer than a few minutes later. Meanwhile. ಸೊ ಓಕೆ ಗಾಯ್ಸ್, ಸುಮಾರು ಹೊತ್ತಾದ್ಮೇಲೆ ಅಂತಿತ್ತು ನನಗೆ ಈಗ ಅಕೇಶಿಯಾ ಸಿಕ್ಕಿದ್ದು. ಸೊ ನಾನೀಗ ಅಕೇಶಿಯಾ ಇನ್ನೊಂದು ಸ್ಲ್ಯಾಬ್ ಸಿಗೋ, ಯಾಕೆಂದರೆ ನನಗೆ ಓನ್ಲಿ 4 ಸಿಕ್ತು. ಈಗ 4ರಲ್ಲಿ ನನಗೆ ಜಾಸ್ತಿ ಡೌಟ್ ಒಳಗೆ ಕಾಣಿಸ್ತಾ ಇತ್ತು. ತಡೀರಿ ನೋಡೋಣ 4ರಲ್ಲಿ ಎಷ್ಟಾಗ್ತು ನೋಡೋಣ ತಡೀರಿ. ಈಗ ಇದರನ್ನಿಲ್ಲಿಟ್ಟು ಕ್ರಾಫ್ಟ್ ಮಾಡಿ ಈಗ ನಾವು ಒಂದು ಸ್ಲ್ಯಾಬ್ ಕ್ರಾಫ್ಟ್ ಮಾಡಿದ್ರೆ ನನಗೆ ಎಷ್ಟು ಸಿಕ್ತೊಳೋದು ನನಗೂ ಪಕ್ಕ ಇಲ್ಲೇ. ನಂಗೆ ಅಷ್ಟೆಲ್ಲ ಸಿಕ್ತು, 6 ಸಿಕ್ತು ನೋಡಿದ್ನಿಲ್ಲ ಗೈಸ್, ಈಗ 6 ಸಿಕ್ಕಿದ್ದು ನನಗೆ. ಸೊ ನಾನು ಎಂತ ಮಾಡೋದು ಈಗ ದೊಡ್ಡ ಪ್ರಶ್ನೆ ಅದು. ನನಗೂ 6 ಸಿಕ್ಕಿದ್ದಲ್ಲಿ, ಅದಕ್ಕಾಗಿ ಈಗ ಯಾರನ್ನೆಲ್ಲ ಇಲ್ಲಿದ್ದಾನ. ಸೊ ಈಗ 6 ಸಿಕ್ಕಿದ್ದಲ್ಲಿ ಕೆಲಸ ಮಾಡೋಣ. ಈ 6ಅನ್ನು ಎಷ್ಟು ಪ್ಲೇಸ್ ಆಗುತ್ತೆ ಅಷ್ಟು ಪ್ಲೇಸ್ ಮಾಡಿಟ್ಬಿಡೋಣ, ಯಾಕೆಂದರೆ ಎಷ್ಟು ತುಂಬಲಾಗ್ತಾ ಅಷ್ಟು ತುಂಬ್ತಾ ಇರೋ ನಂಗೆ ಅಟೊತ್ತಿಗೆ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿಕ್ಕಾಬಟ್ಟೆ ಬರ್ತಾಯಿದೆ, ಅಂತಕ್ಕೆಂದ್ರೆ ನಾನು ಇಲ್ಲಿ ಎಂಥ ಕೆಲಸ ಮಾಡ್ಬೇಕ್ರೆ ನಮ್ಮ ಮನೇಲಿ ಎಲ್ಲ ಕೆಲಸವೂ ಶುರು ಆಗ್ತು, ನಾವು ರೆಕಾರ್ಡ್ ಮಾಡ್ಬೇಕ್ರೆ ಎಲ್ಲ ಕೆಲಸನೂ ಶುರು ಆಗ್ತು. ಸೊ ಗಾಯ್ಸ್ ನೋಡಿದ್ರು ನಾ ಇದಕ್ಕಾಗೆ ಒಂದಷ್ಟು ಸ್ವಲ್ಪ ಸೈಟ್ ಮಾಡಿದೆ, ಅಂತಕ್ಕೆಂದ್ರೆ ನನಗೆ ಇಲ್ಲಿ ಗ್ರಾವೆಲ್ ಸಿಕ್ತು ಪುಕ್ಕಟ್ಟಿಗೆ. ಅದಕ್ಕೆ ಹೇಳಿ ಇಲ್ಲಿ ಗ್ರಾವೆಲೆಲ್ಲ ಚಲೋ ಯೂಸ್ ಆಗ್ತು. ಇಲ್ಲಾಂದರೆ ಎಂತಾಗ್ತಿತ್ತು ಅಂದರೆ ಗ್ರಾವಲಿಗೆ ಸರಿ ಮಾಡಿ ಸಿಕ್ತಿತ್ತಿಲ್ಲ, ಅಂತಕ್ಕೆಂದ್ರೆ ಅದೆಲ್ಲ ಕೆಳ ಬಿದ್ದೋಗ್ತು. ಓಕೆ, ಐರನ್ ಎಲ್ಲ ಚಲೋ ಸಿಗ್ತಾಯಿದ್ದು ನಂಗೆ. ಈ ವಿಡಿಯೋದಲ್ಲಿ ಮತ್ತಿದೆಲ್ಲ ಮುಗಿಸ್ಬಿಟ್ರೆ ಐರನ್ ಆರ್ಮರ್ ಹೋಗ್ತಾನೆ ಅನಿಸ್ತಾಯಿದ್ದು. ಮುಂದೆ ಮೈನಿಂಗ್ ಮಾಡೋಣ. ಈಗ ಸುಮಾರು ಹೊತ್ತಾಯ್ತು ನಾ ಮೈನ್ ಮಾಡೋದಕ್ಕೆ. ನಾವು ಸೊ ನನ್ನ ಹತ್ರ ಒಂದು ಪ್ಲ್ಯಾನ್ ಬಂದು, ಯಾಕೆಂದ್ರೆ ಇದೆ ಇಲ್ಲಿ ಗ್ರಾವಲೆಲ್ಲ ಸಿಕ್ಕಾಬಟ್ಟೆ ಇರ್ತಲ್ಲಿ. ಸೊ ನಾನೀಗೊಂದು ಕೆಲಸ ಮಾಡ್ತೀನಿ, ಗ್ರಾವಲೆಲ್ಲ ತನ್ನರೇ ಹೊಡೆದೋಗವ ಆ ಪ್ಲ್ಯಾನ್ ಮಾಡ್ತೀನಿ. ತಡೀರಿ ಗೈಸ್ ನಿಮಗೆ ತೋರಿಸ್ತೀನಿ ನಾನು ಎಂತ ಮಾಡೋವಿದ್ದೇಳಿ. ಸೊ ನಾನು ಇಲ್ಲಿ ಸ್ವಲ್ಪ ಇಲ್ಲಿ ಒಂದು ಫರ್ನೆನ್ಸ್ ಕ್ರಾಫ್ಟ್ ಮಾಡ್ಕೊತೆ, ಯಾಕೆಂದರೆ ಫರ್ನೆನ್ಸ್ ಇದ್ದರೆ ಚಲೋ ಯೂಸ್ ಆಗ್ತು ನನಗೆ. ಹೆಂಗೆ ತೋರಿಸಿಡೋದು ಹಿಂಗಾಯ್ತಕ್ಕ ಬಹುಶಃ ಶೇಪ್ ಹಿಂಗೆ ಆಯ್ತು, ಹೀಗೆ ಶೇಪ್. ಸೊ ಈಗ ಒಂದು ಕ್ರಾಫ್ಟಾಜಲ್ಲಿ ಸೊ ನಾನು ಇದರಲ್ಲಿ 2 ಕೋಲ್ ಇಟ್ಬಿಡ್ತೀನಿ ಈಗ. ಸೊ ನಾನೊಂದು ಸ್ಟಿಕ್ ಮಾಡ್ಕೊಳ್ಳೋದು, ಯಾಕೆಂದರೆ ಸ್ಟಿಕ್ ತುಂಬ ಯೂಸ್ ಆಗ್ತು. ಸೊ ನಾನೊಂದೆಲ್ಲ ಸ್ಟಿಕ್ ಮಾಡ್ಕೊಬಿಟ್ರೆ ಆ ಕಡೆ ಒಂದು ಟಾರ್ಚ್ ಮಾಡ್ಲಿಕ್ಕಲ್ಲಿ, ಅದಕ್ಕೆ ಟಾರ್ಚ್ ಮಾಡ್ಲಿಕ್ಕೆ ಒಳ್ಳೆ ಖುಷಿಯಲ್ಲಿದ್ದೀನಿ ನಾನು ಸದ್ಯಕ್ಕಿಗೆ. 4 ಟಾರ್ಚ್ ಸದ್ಯಕ್ಕೆ ಸಾಕಣ, ಯಾಕೆಂದರೆ 2 ಕೋಲ್ ನಾನಲ್ಲಿ ಫರ್ನೆನ್ಸಲ್ಲೂ ಎಂಥ ಒಂದು ಇಡಲು ಬೇಕಾಗ್ತದೆ. ಅದಕ್ಕಾಗಿ ಈ 2 ಕೋಲ್ ಇಡೋಣ, ಕಡೆಗೆ 5 ಐರನ್ ಇಟ್ಬಿಡೋಣ. ಇಲ್ಲಿ ಕಡೆಗೆ ಈ ಸಿಕ್ಕಿದ ವಸ್ತುನೆಲ್ಲ ಗಾಯ್ಸಿ ಇಲ್ಲಿ ಇಡ್ತೀನಿ. ನಿಂಗೆ ನೋಡ್ಲಿಕ್ಕೆ ನಂಗೆ ಸಿಕ್ಕಾಪಟ್ಟೆ ವಸ್ತು ಎಲ್ಲ ಸಿಕ್ಕಾಜು ಈಗ. ಸೊ ದ್ಯಾಟ್ಸ್ ನನಗೆ ಸದ್ಯಕ್ಕೆ ಮತ್ತೆಂತ ಅಲ್ಲ, ನಾನು ಸದ್ಯಕ್ಕೆ ಇದಕ್ಕೆ ಕಾಯ್ತಾ ಇದ್ದಿ, ಯಾಕೆಂದರೆ ಗ್ರಾವಲ್ಲಿಗೆ ಹೇಳಲ್ಲ ನಂಗೆ ಸದ್ಯಕ್ಕೆ. ಈಗ ಮತ್ತೆಂಥದ್ದು ಬೇಡ ನಂಗೆ ಸದ್ಯಕ್ಕೆ, ಒಂದು ಅಕೇಶಿಯಾ ಲಾಗ್ ಸಿಕ್ಬಿಟ್ರೆ ನನ್ನ ಅಟ್ಲೀಸ್ಟ್ ಇದಾರು ಕಂಪ್ಲೀಟ್ ಆಗ್ತಿತ್ತು ಅನ್ನೋ ನನ್ನ ಖುಷಿ. ಸೊ ನಾ ಈಗ ಗೈಸ್ ಮೈನಿಂಗ್ಗೆ ಮುಂದುವರಿಸ್ತಾ ಇದ್ದೆ. ಸುಮಾರು ಹೊತ್ತಾದ್ಮೇಲೆ ಅಂತೂ ಇಂತೂ ನನಗಿದೆ ಈ ಅಕೇಶಿಯಾ ಲಾಗ್ ಬೇಕಾಯ್ತಲ್ಲ, ಇದು ಸಿಕ್ತು. ಯಾಕೆಂದರೆ ನನಗೆ ಇನ್ನು ಲಾಸ್ಟ್ ಒಂದಷ್ಟು ಕ್ರಾಫ್ಟ್ ಮಾಡೋದಿತ್ತು, ಅದಕ್ಕೆಲ್ಲ ಈಸಿ ಆಗ್ತು. ಸೊ ನಾನೀಗ ಬಡ ಒಂದು ಸ್ಲ್ಯಾಬ್ಸ್ ಮಾಡ್ಕೊಬಿಟ್ರೆ ನನ್ನ ಅಟ್ಲೀಸ್ಟ್ ಇವತ್ತಿನ ಎಷ್ಟು ವರ್ಕ್ ಇತ್ತು ಅದಷ್ಟು ವರ್ಕ್ಸ್ ಎಲ್ಲ ಮುಗಿದೋಗ್ತು. ಅದಕ್ಕೆ ಆರಾಮಿರ್ಲಕ್ಕು ಕಡೆ ನಾನು, ಯಾಕೆಂದರೆ ನನ್ನ ಅಟ್ಲೀಸ್ಟ್ ಒಂದು ಇದರಲ್ಲಿ ಗೋಲ್ಸ್ ಹೇಳೋದಿರ್ತಲ್ಲ, ಅಂದರೆ ಇಷ್ಟಾರು
ಲಿಸ್ಟ್ ಕಂಪ್ಲೀಟ್ ಮಾಡವಳಿ ಈಗ ಅದಷ್ಟು ಕಂಪ್ಲೀಟ್ ಆಗ್ತು. ನಾನು ಇದು ಸ್ಲ್ಯಾಬನ್ನು ಪ್ಲೇಸ್ ಮಾಡ್ರೆ ಗೈಸ್ ನಿಂಗೆ ನೋಡಿ ಎಲ್ಲದೂ ಕರೆಕ್ಟ್ ಆಗಿದೆ. ಇದಷ್ಟು ಜಾಗ ಕರೆಕ್ಟ್ ಆಜು. ಇನ್ನು ಜಸ್ಟ್ ಇದನ್ನು ಎಕ್ಸ್ಪೆಂಡ್ ಮಾಡಿ ಬೇರೆ ಬೇರೆ ನನ್ನದೇ ಆದ ಐಲ್ಯಾಂಡ್ಸನ್ನು ಕಟ್ಕೊಂಡು ಆರಾಮಿರಬೇಕು. ಸೊ ಈಗ ಈ ಫೇಸ್ ಮುಗಿಯಲ್ಲಿವರೆಗೂ ಐ ಥಿಂಕ್ ಸೊ ನಾ ಮೈನ್ ಮಾಡ್ತೀನಿ ನಾನು ಅನಿಸ್ತು. ಗೈಸ್ ಮೈನಿಂಗ್ ಮಾಡ್ತೀವಿ, ಮೈನಿಂಗ್ ಆದಮೇಲೆ ಸಿಗ್ತೀನಿ ನಿಮಗೆ. ಸೊ ಗಾಯ್ಸ್ ಸುಮಾರು ಹೊತ್ತಾದ್ಮೇಲೆ ನಮಗೆ ನಮ್ಮ ಫಸ್ಟ್ ಡೈಮಂಡ್ ಸಿಕ್ಕಿದೆ. ಸೊ ನಾವು ಒಂದು ಕೆಲಸ ಮಾಡೋಣ, ಫಸ್ಟ್ ನಾವು ಒಂದು ಪಿಕ್ಯಾಕ್ಸನ್ನು ಮಾಡಿಕೊಂಡು ಐರನ್ ಪಿಕ್ಯಾಕ್ಸ್ ಮಾಡ್ಕೊಬಿಟ್ರೆ ನಮಗೆ ತುಂಬ ಈಸಿ ಆಗುತ್ತೆ ಕಡೆಗೆ ಐರನ್ ಎಲ್ಲ ಕಲೆಕ್ಟ್ ಮಾಡೋಕ್ಕೆ. ಫಸ್ಟ್ ಡೈಮಂಡು ಗಾಯ್ಸ್, ಫಸ್ಟ್ ಡೈಮಂಡ್ ಅಂತ ತುಂಬ ಖುಷಿಯಲ್ಲಿದ್ದೀನಿ. ಸೊ ನಾನೀಗ ಒಂದು ಐರನ್ ಪಿಕ್ಯಾಕ್ಸ್ ಮಾಡ್ಕೋಬೇಕು. ಅಂಡರ್ಗ್ರೌಂಡಲ್ಲಿ ಮಾಬ್ಸ್ ಬರ್ತಾರೆ ಅಂತ ಕೇಳಿದ್ದೀನಿ, ಆದರೆ ಇನ್ನೂ ಒಂದು ಮಾಬ್ಸು ಎಂತಕ್ಕೂ ಬಂಜಿಲ್ಲಪ್ಪ, ಗೊತ್ತಿಲ್ಲ. ಸೊ ಫಸ್ಟ್ ಡೈಮಂಡ್ ಗಾಯ್ಸ್ ನೋಡಲಕ್ಕೂ ನಿಂಗೆ ಫಸ್ಟ್ ಡೈಮಂಡ್ ಸಿಕ್ಕಿದ್ದು ನನಗೆ ಗೈಸ್. ಫಸ್ಟ್ ಡೈಮಂಡ್ ಸೂಪರ್ ಆಗಲಿ ಗೈಸ್. ನಾವು ಮೈನಿಂಗ್ ಮುಂದುವರ್ಸೋಣ. ಈಗ ಮೈನಿಂಗ್ ಬಹುಶಃ ಈ ಪೇಸ್ ಮುಗಿದ ಮೇಲೆ ಸಿಕ್ತು, ಇಲ್ಲಿ ಇನ್ನೊಂದು ಡೈಮಂಡ್ ಸಿಕ್ಕಿದ ಮೇಲೆ ಸೊ ಮೈನಿಂಗ್ ಮುಂದುವರ್ತು. ಗೈಸ್ ನನ್ನ ಹತ್ರ ಓದಿದ್ದು ನಾನು ಫಸ್ಟ್ ಡೈಮಂಡು ಫಸ್ಟ್ ಐರನ್ ಪಿಕೆಕ್ಸ್ ಎಲ್ಲ ಹೋತು. ಈಗ ಹೊಟ್ಟದು ಹೊಸ್ದಾಗೇನು ಮಾಡ್ಕೊಳಕ್ಕು ಗೈಸ್, ನನ್ನ ಪಿಕೆಕ್ಸ್ ಹೊಟ್ಟದು ಹೊತ್ತು ಈಗ ಹೊಸ್ದಾಗಿದೆ ಮಾಡ್ಕೊಳಕ್ಕಾಗ್ತದೆ. ಥೋ ಒಂದಲ್ಲ ಎರಡಲ್ಲ ನನ್ನ ಸಂತಿಗೆ ಗಾಯ್ಸ್ ಅಂತ ಹಿಂಗೆ ತೊಳೋದು ನಂಗೆ ಇನ್ನೂ ಗೊತ್ತಾಗಿಲ್ಲ. ಅಯ್ಯೋ ಅಂಚೋಲು ಅಷ್ಟು ಇದೆ ಅಂತ ತೊಳು ಖುಷಿಯಲ್ಲಿದ್ದಿದ್ದು. ಫಸ್ಟ್ ಡೈಮಂಡು ಸಿಕ್ತು. ನಾ ಚೆಸ್ಟಲ್ಲಿ ಇಟ್ಟಿದ್ದೆ, ನಮ್ಮ ಮಳ್ಳು ಹರ್ಕತ್ತಿದ್ದೆ. ಚೆಸ್ಟಲ್ಲಾರು ಇಟ್ಬಿಟ್ಟಿದ್ರೆ ಒಂದಿಟ್ಟೊತ್ತವರೆಗೆ ಕೆಲಸ ಮುಗಿದು ಹೋಗ್ತಿತ್ತು. ಸುದ್ದಿ ಮಾಡ್ದಲೆ ಸೊ ಗಾಯ್ಸ್ ನಾನೀಗ ಮೈನಿಂಗ್ ಮುಂದುವರಿಸ್ತೀವಿ. ಮೈನಿಂಗ್ ಮುಗಿದ್ಮೇಲೆ ಐರನ್ ಪಿಕ್ಯಾಕ್ಸ್ ಎಲ್ಲ ರೆಡಿ ಆಯ್ತು. ನಂದು ಕೋಲು ಲೇಟ್ ಆಯ್ತು. ನನ್ನ ಹತ್ರ ಸುಮಾರು ಐರನ್ ಆಜು. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಂಗೆ ಅನಿಸ್ತಾ ಇದ್ದು ನಾಡಿ ಫುಲ್ ಸೆಟ್ ಆಫ್ ಆರ್ಮರೇ ಮಾಡ್ಕೊಬಿಡ್ತಿ. ಸೊ ಈಗ ನಂಗೆ ಫಸ್ಟ್ ಡೈಮಂಡ್ ಸಿಕ್ಕಿದ್ದು. ನಾನು ಮುಂದೆ ಮೈನಿಂಗ್ ಮುಂದುವರಿಸ್ತೀನಿ, ನಿಮ್ಗೆ ಕಡೆಗೆ ಸಿಗ್ತೀನಿ. ಲಾವಾ ನನ್ನ ಹತ್ರ ವಾಟರ್ ಬಕೆಟ್ ಇಲ್ಲೇ ವಾಟರ್ ಬಕೆಟ್ ಇದ್ರೆ ಇಟ್ಟೊತ್ತಿಗೆ ಅನ್ಲಿಮಿಟೆಡ್ ಕಾಪರ್ ಸ್ಟೋನ್ ಇದು ಮಾಡ್ಕೊಳ್ಳಾಗಿತ್ತು. ಅದೇ ಒಳ್ಳೆ ಗೊತ್ತಿಲ್ಲ. ಸೊ ಈಗ ಮೈನಿಂಗ್ ಮುಂದುವರ್ಸೋಣ. ನಾನು ಸತ್ತೋಗಿದ್ದೆ. ಸೊ ಈಗ ಮತ್ತೆ ಹುಟ್ಟಿದ್ದೇನೆ, ಆದರೆ ಇಲ್ಲೊಂದಷ್ಟು ಕ್ರಿಯೇಚರ್ಸ್ ಎಲ್ಲ ಇದ್ದಾರೆ. ಸೊ ನಾನು ಫಸ್ಟ್ ಆಫ್ ಆಲ್ ಏನು ಮಾಡಬೇಕಂದ್ರೆ ನಾನು ಕೆಳಗೆ ಹೋಗಿದೆ ಇಂಥವರಿಗೆಲ್ಲ ಹೊಡೆಸಾಯಿಸ್ಬೇಕು.
ಓಕೆ ಇದು ಬೇಬಿ ಇದು ಜಾಂಬಿ. ಓಕೆ ಸೊ ನಾನೀಗ ಓಕೆ ನಾವು ಒಂದು ಚೆಸ್ಟರು ಆ್ಯಕ್ಸಸ್ ಮಾಡ್ಕೋದು. ಸೊ ನನ್ನ ಕೀಂತೆ ಐಟಮ್ಸನ್ನೆಲ್ಲ ಹೆಕ್ಕೊಬಂದು ಶಿಟ್ ಎಸ್ ನನಗೆ ಎಂತಕ್ಕೂ ಅನಿಸ್ತಾ ಇಲ್ಲ ನಾ ಬದುಕ್ನ ನೋಡಿ. ಸೊ 1000 ಬ್ಲಾಕರು ಮಾಡೋಣ ಹೇಳಿದ್ದೆ, 1000 ಬ್ಲಾಕು ಆಗ್ತಿಲ್ಲ ಕಾಣಿಸ್ತಾ ಇದ್ದಪ್ಪ ನನಗೀಗ. ಹೆಂಗೆ ಎಂತಕ್ಕೆ ಗೊತ್ತಿಲ್ಲ. ಇವು ನನಗೆ ಎಂತ ಸಾಯ್ತಾನೆ ಇಲ್ಲ, ನನಗೆ ಎಂತ ಮಾಡಬಳು ತಿಳಿತಲ್ಲ. ಗಾಯ್ಸ್ ನಂಗೆ ಜಾಂಬಿನೇ ಹೊಡೆಯಲಾಗ್ತಿಲ್ಲ. ನಾ ಬರೀ ಕೈಯಲ್ಲಿದ್ದೆ, ನನ್ನ ಹತ್ರ ಲ್ಯಾಪಿಸ್ ಇದ್ದಿದ್ದಷ್ಟು ಹೋಯ್ತು ಅಂತ ಒಳ್ಳೆ ಗೊತ್ತಿಲ್ಲ. ಸೊ ನನಗೆ ಅವ್ನು ಕೊಂದವನೇ, ಅವ್ನಿಗೆ ಎಂಥದ್ದೇ ಎಂತ ಆಗ್ತು ನೋಡೇ ಬಿಡೋಣ ಅವ್ನು ಕೊಂದ ಮೇಲೆ. ಅವ್ನು ಹೊಡೆದೇ ಸಾಯಿಸೋನೇ ಗಾಯ್ಸಿಬಿಟ್ಟು ಎಂತ ಆಗ್ತು ನೋಡೇ ಬಿಡೋಣ. ನಾ ಎಷ್ಟೊತ್ತಿ ಸತ್ತು ಹೊಡೆಲ್ಲ ಅವನಾದ್ರು ಸಾಯಿಸೋನೇ ನಾನು. ಕತ್ತೆ ಬಡವ ಸಾಯ್ತಾನೆ ಇಲ್ಲ ಗಾಯ್ಸ್. ನಂಗೆ ಎಂತ ಮಾಡಲಿ ಹೇಳು ತಿಳಿತಾ ಇಲ್ಲ ನನಗೆ. ಒಂದು ಸಾಯಿಸಲೇ ಆಗ್ತಾಯಿಲ್ಲ ನನ್ನ ಹತ್ರ, ಎಲ್ಲಿಂದರೂ ಬಂದು ಹೊಡಿತಾ ಈಗ. ಸಾಯ್ತಾನೆ ಇಲ್ಲ ಗಾಯ್ಸಮ್ಮ, ಸಾಯ್ತಾನೆ ಇಲ್ಲ. ನಾ ಎಂತ ಮಾಡಲಿ ಈಗ. ಪಿಕ್ಯಾಕ್ಸ್ ಎಲ್ಲಿದ್ದು ಗೊತ್ತಾಗ್ಬಿಟ್ರೆ ಹಂಗಾರು ಮಾಡ್ಕೊಂಡ್ಬಿಡ್ತಿದ್ನು ನಾವು. ಫೈನಲಿ ಗಾಯ್ಸ್ ಅಷ್ಟರು ಸತ್ರು. ಈಗ ನಾವು ಆರಾಮ್ಸೆ 1000 ಬ್ಲಾಕ್ಸ್ ಮಾಡಿ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ಬೋದು. ಸೊ 1000 ಬ್ಲಾಕ್ಸ್ ಆಗಲಿ ಹೇಳಿ ಕಾಯ್ತಾ ಇದ್ದೆ. ಕಡೆಗೆ ನಾನು ನನ್ನ ವಿಡಿಯೋವನ್ನು ಎಂಡ್ ಮಾಡ್ತೆ. ಓ ಗಾಯ್ಸ್ ಆಟೋ ಕ್ಲಿಕ್ ಆಗೋಯ್ತು. ಎಂತ ಮಾಡಬೇಕು, ನನ್ನ ಹತ್ರ ಇರೋದಷ್ಟು ವಸ್ತುನೂ ಹೋಯ್ತು. ಆಟೋ ಕ್ಲಿಕ್ ಆಗಿ ಸತ್ತೋಯ್ತು. ನನಗೆ ಎಂತ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಇದು ಹೋಯ್ತು ಅನಿಸುತ್ತೆ ಇದು ನನಗೆ. ಹಿಂಗಾದ್ರೆ ಎಂತ ಮಾಡೋದು ಅಂತ. ಸೊ ಒಂದು ಕೆಲಸ ಮಾಡ್ತೀನಿ ಆಗಿದೆ, ಇಲ್ಲಿ ಬ್ಲಾಕ್ ಇಲ್ಲಿ ಪ್ಲೇಸ್ ಮಾಡ್ಕೊಂಡು ಉಳಿದಿದ್ದು ಮೈನಿಂಗ್ ಶುರು ಮಾಡ್ತೀನಿ. ಆದ್ರೆ ಈಗ ಐರನ್ನು ಇಲ್ಲ, 1 ಡೈಮಂಡ್ ಇತ್ತು. ನಾ ಅದ್ರ ಸೇಫ್ ಮಾಡ್ಕೊಂಡ್ರಿ. ಜೊತೆಗೆ 3 ಡೈಮಂಡ್ ಆಗಿರ್ತಿತ್ತು. ನಾ 2 ಸತಿ ಬಿತ್ಸತ್ತು ನಾನು. ಇಲ್ಲೊಂದು ಐರನ್ ಇದ್ದು ತೊಂದ್ರಲ್ಲೇ. ಸೊ ನಾನು ಇಲ್ಲಿಂದ 3 ಐರನ್ ತಗತ್ತಿ. 3 ಐರನ್ ತಗೊಂಡು 1 ಐರನ್ ಪಿಕೆಕ್ಸ್ ಮಾಡ್ಕತ್ತಿ. ಕಡೆಗೆ ಈ ವಿಡಿಯೋನ 1000 ಬ್ಲಾಕ್ ಮೈನ್ ಮಾಡಿ ಎಂಡ್ ಮಾಡ್ರತ್ತು. ಸಿಂಪಲ್ ಗೈಸ್, ಸಿಂಪಲ್, ನೋ ಚಿಂತಾ. ಸೊ 1000 ಬ್ಲಾಕ್ಸಿಗೆ ಇನ್ನೇನು ರಾಶಿ ದೂರ ಇಲ್ಲ, ನಂಗೆ ಒಂದು 40 ಬ್ಲಾಕ್ಸ್ ಅಷ್ಟೇ. ಸೊ 60 ಬ್ಲಾಕ್ ಮಾಡ್ಕೊಂಡು ಕಡೆಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ನಾನು. ಈಗ ನಾ ಪ್ರೋ ಆಗೋಜಿಗೆ ಸ್ಪೈಡ್ರನ್ನೆಲ್ಲ ಹಿಂಗೆ ಹೊಡೆದ್ಬಿಡ್ತಿ. ಈಗ ಬರಲಿ ಆ ಬೇಬಿ ಜಾಂಬಿ ಮಾಡಿಸ್ತೀವಿ ಅವನಿಗೆ. ಗೈಸ್ 1 ಡೈಮಂಡ್ ಸಿಕ್ಕೋಗ್ತು. ಈಗ ನಾನು ಆರಾಮ್ಸೆ ಸಿಂಪಲ್, ಯಾವುದೇ ಚಿಂತೆ ಇಲ್ಲದೆ ಆರಾಮಾಗಿ ನಾನನ್ನು ಡೈಮಂಡ್ ಪಿಕೆಕ್ಸ್ ಮಾಡ್ಕೊಳ್ಳೋಕ್ಕೂ ಗಾಳ ಹೊಡೆಸಾಯಿಸ್ಬಿಟ್ಟು ನನ್ನಷ್ಟು ಪ್ರೋ ಯಾರೂ ಇಲ್ಲ ಗೈಸ್. ಸೊ 97, 98, 99, 1000 ಬ್ಲಾಕ್ಸ್ ಆದರೂ ಈ ಫೇಸ್ ಮುಗಿಜಿಲ್ಲ. ಸೊ ಈ ಫೇಸ್ ತುಂಬ ದೊಡ್ಡದೊಳಗೆ ಗೊತ್ತಾಯ್ತು. ಸೊ ಒಂದು ಕೆಲಸ ಮಾಡೋಣ, ವಸ್ತುನೆಲ್ಲ ಇದೆ ಈ ಚೆಸ್ಟಲ್ಲಿ, ಒಂದು ಯಾವ್ದಾರು ಒಂದು ಚೆಸ್ಟಲ್ಲಿ ಇಡೋಣ. ಅಷ್ಟು ಇದ್ರನ್ನ ಗೊಬ್ಬರ ಹಾಕ್ದಂಗೆ ಎಲ್ಲ ಬದಿಗೂ ಅಷ್ಟು ಎಲ್ಲದೂ ಒಂದು ಛಿದ್ರ ಮಾಡಿಟ್ಟಿದೆ. ಸೊ ಗಾಯ್ಸ್ ಈ ವಿಡಿಯೋದಲ್ಲಿ ನಂಗೆ ತುಂಬ ಪ್ರೋಗ್ರೆಸ್ ಮಾಡಿಬಿಟ್ಟು, ಹೋದ ವಿಡಿಯೋದಲ್ಲಿ ಹೆಂಗಿತ್ತು ಮ್ಯಾಪು ಈಗ ಹೆಂಗೆ ಆಗೋದು. ಸೊ ನಂಗೆ ಫುಲ್ಲು ಜಾಗ ಏರಿಯಾ ಎಲ್ಲ ಮಾಡಿ ಬೇಬಿ ಜಾಂಬಿ ಹತ್ರ 10 ಸತಿ ಹೊಡ್ತಾ ತಿಂದು 10 ಸತಿ ಸತ್ತು ಅಂತಿತ್ತು. ವಿಡಿಯೋದಲ್ಲಿ ನಂಗೆ ಈಗ 1000 ಬ್ಲಾಕ್ಸ್ ಮುಗಿಸಾಜು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾ ಈ ಫೇಸು ಮುಗಿಸ್ಬಿಡ್ತಿ. ಸೊ ನಂಗೆ ಅನಿಸ್ತಾ ಇದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಾ ಅಂಡರ್ಗ್ರೌಂಡು ಮತ್ತು ಮತ್ತೊಂದು ಫೇಸ್ ಇರ್ತಲ್ಲಿ ಯಾವುದೋ ಫಾರೆಸ್ಟೋ ಪ್ಲೇನ್ಸ್ ಯಾವುದೋ ಅದು ಮುಗಿಸ್ಬಿಡ್ತೀನಿ ನಂಗೆ ಅನಿಸ್ತಿದ್ದು. ಸೊ ಗಾಯ್ಸ್ ಸಿಗ್ತೀನಿ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ. ಸೊ ಬಾಯ್ ಅಷ್ಟೇ.